ಖಾದರ್ ಸಾಹೇಬ್ರೆ, ಶಿವರಾಜ್ ಸ್ವಾಮಿ ಅವರೇ, ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಈ ಭಾನುವಾರ ಇಡೀ ರಾಜ್ಯದ ಮಾಧ್ಯಮ ಮಿತ್ರರೇ, ಈ ಭಾನುವಾರ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದ್ದಂತ ಒಂದು ಐತಿಹಾಸಿಕವಾದಂತ ದಿನ. ತಾವು ಕೂಡ ಬಹಳ ಕಾತರದಿಂದ ಏನು ತೀರ್ಮಾನ ಆಗ್ತದೆ ಈ ರಾಜ್ಯದಲ್ಲಿ ಅಂತೇಳಿ ಗಮನಿಸಿದ್ದೀರಿ. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ತಿಂಗಳ ಹಿಂದೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ಮುಖ್ಯಮಂತ್ರಿ ಜೊತೆಗೆ ನಾನು ಒಬ್ಬ ಕೂಡ ಕಾವೇರಿ ಕಣಿವೆಯಲ್ಲಿ ಹುಟ್ಟಿ ಬೆಳೆದು ನಾನು ಕೂಡ ಒಬ್ಬ ರೈತನ ಮಗನಾಗಿ ಪಾರ್ಷಿಯಲ್ ರೈತ ಕೂಡ ಕೆಲಸವನ್ನು ಕೂಡ ಮಾಡಿಕೊಂಡು ಬೆಳೆದಂತವನು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ಹಾಗೂ ರೈತರ ರಕ್ಷಣೆಗೆ ನಾನು ಮತ್ತು ನಮ್ಮ ಸರ್ಕಾರ ಎರಡು ಕೂಡ ಬದ್ಧವಾಗಿದೆ. ಯಾರಿಗೂ ಕೂಡ ಈ ರಾಜ್ಯದ 7.25 ಕೋಟಿ ಜನರಿಗೆ ಯಾವ ತರಹದ ಅನುಮಾನ ಕೂಡ ಬೇಡ. ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನು ಕಾಪಾಡಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಆಡಳಿತವನ್ನು ನಮ್ಮ ಸರ್ಕಾರ ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ವೀರಪ್ಪ ಮೊಯ್ಲಿಯವರ ಕಾಲ, ಧರ್ಮಸಿಂಗ್ರವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಇದ್ದಾಗ ನಾವು ರಕ್ಷಣೆಯನ್ನು ಮಾಡಿಕೊಂಡು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಬಂದಿದ್ದೇವೆ. ವಿರೋಧ ಪಕ್ಷದ ಬಿಜೆಪಿ ಇದ್ದಾಗಿರ್ಬೋದು, ದಳ ಇದ್ದಾಗಿರ್ಬೋದು, ಅವರು ಕೂಡ ಅವ್ರದೇ ಆದಂತಹ ಪ್ರಯತ್ನವನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ. ಮಳೆ ಬರದೆ ಇಡೀ ರಾಜ್ಯದಲ್ಲಿ ಇನ್ನ ನಾವು ಬರಗಾಲದ ಛಾಯೆಯನ್ನ ನೋಡ್ತಾ ಇದ್ದೇವೆ. ಇನ್ನ ನಮಗೆ 30-35% ಮಳೆ ಮಾತ್ರ ರಾಜ್ಯದಲ್ಲಿ ಬಂದಿದೆ. ಇನ್ನ ನಾವು ರೈತರಿಗೆ ಮನವಿ ಮಾಡಿದ್ದೇವೆ, ನಾವು ನಿಮಗೆ ಮಾರ್ಗದರ್ಶನವನ್ನು ಕೊಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಈಗ CWC ಮತ್ತು MA ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಎರಡು ಕೂಡ ಏನು 3,500 ಕ್ಯೂಸಿಕ್ ನೀರು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ ಆದೇಶ ಕೊಟ್ಟಿತ್ತು. ಇದು ಬಹಳ ಸಂಕಟದ ಪರಿಸ್ಥಿತಿಯಲ್ಲಿ ತೀರ್ಮಾನವನ್ನ ಮಾಡಿದ್ದು. 9 TMC ಬೇಕು ಅಂತ ಹೇಳಿ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ವಾದವನ್ನ ಮಂಡಿಸಿದ್ರು. ಸೊ ನಮ್ಮ ಯಾವ ಡ್ಯಾಮು ಕೂಡ ತುಂಬಿರಲಿಲ್ಲ, ಮಳೆ ಇರಲಿಲ್ಲ. ನಿಮ್ಮೆಲ್ಲರ ಆಶಯದಂತೆ, ರಾಜ್ಯ ಜನತೆಯ ಪ್ರಾರ್ಥನೆಯಂತೆ ಇವತ್ತು ಸ್ವಲ್ಪ ನಮಗೆ ಮಳೆ ಬಂದು ಸ್ವಲ್ಪ ಸುಧಾರಣೆ ಆಗಿದೆ. ಹೀಗಾಗಲೇ ತಮಗೆ ಹೇಳಬೇಕು ಅಂದ್ರೆ, ಈಗ ಬೆಳಗ್ಗೆ ಈ ಮಧ್ಯಾಹ್ನ ಬಂದಿರುವಂತ ನನಗೆ ಮಾಹಿತಿ ಪ್ರಕಾರ ಕಬಿನಿಲಿ 24,000 TMC ನೀರು ಇನ್ಫ್ಲೋ ಕ್ಯೂಸಿಕ್ 24,000 ಕ್ಯೂಸಿಕ್ ಬರ್ತಾ ಇದೆ. KRS ಅಲ್ಲಿ 22,000 ನೀರು ಬರ್ತಾ ಇದೆ. ಸ್ವಲ್ಪ ಕೊಡಗಿನಲ್ಲಿ ಮಳೆ ನಿನ್ನೆಕ್ಕಿಂತ ಈಗ ಮಧ್ಯಾಹ್ನ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಗಿದೆ.
ಹೇಮಾವತಿಲಿ 11,884 ಕ್ಯೂಸಿಕ್ ಹರಿವು ಬರ್ತಾ ಇದೆ. ಆರಂಗಿಲಿ 10,430 ಕ್ಯೂಸಿಕ್ ನೀರು ಅಲ್ಲಿ ಬರ್ತಾ ಇದೆ. ಒಟ್ಟು 67,378 ಕ್ಯೂಸಿಕ್ ಅಷ್ಟು ಈಗ ಒಳಹರಿವು ಕಾಣ್ತಾ ಇದೆ. ಕುಡಿಯೋ ನೀರಿಗೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು 40 TMCಯನ್ನು ಸ್ಟೋರ್ ಮಾಡಬೇಕು. 36 TMC ಕಂಪಲ್ಸರಿ ಬೇಕು. ಇನ್ನು 4 TMC ಅಷ್ಟು ಏನು ನಮ್ಮ ಡ್ರೈಗೆ ಮತ್ತೊಂದು ಸಂದರ್ಭದಲ್ಲಿ ಹವಕ್ಕೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರುಗಳು, ಇಲ್ಲಿ ಬಂದಿದ್ದಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಗಳು ಅವರೆಲ್ಲ ವಿಭಿನ್ನವಾದಂಥ ಅನೇಕ ಒಳ್ಳೊಳ್ಳೆ ಸಲಹೆಗಳನ್ನು ರಾಜ್ಯದ ಹಿತಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸರ್ಕಾರದ ಪರವಾಗಿ ಸಂಸತ್ ಸದಸ್ಯರಿರ್ಬೋದು, ವಿರೋಧ ಪಕ್ಷದ ನಾಯಕರುಗಳಿಗೆ ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿಯವರು, ಸದಾನಂದ ಗೌಡರು, ವೀರಪ್ಪ ಮೊಯ್ಲಿಯವರು, ನಾರಾಯಣಸ್ವಾಮಿಯವರು, ಬಾಬುರವರು ಮತ್ತು ಇನ್ನೆಲ್ಲ ಶೋಭಕ್ಕ ಅವರು, ವಿಶೇಷವಾಗಿ ಯಡಿಯೂರಪ್ಪನವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು ಅವರೆಲ್ಲರೂ ಕೂಡ ಅವರು ಕೂಡ ಭಾಗಿಯಾಗಿ ಅವ್ರದ್ದೇ ಆದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ಮ ಮಾಜಿ ನೀರಾವರಿ ಸಚಿವರುಗಳಂತ HK ಪಾಟೀಲ್ ಮತ್ತು ನಮ್ಮ MB ಪಾಟೀಲ್ ಅವರು ಕೂಡ ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಕೂಡ ನಾನು ಇನ್ನೂ ದೊಡ್ಡ ಲೀಗಲ್ ಟೀಮ್ನೆಲ್ಲ ನಾನು ಆಹ್ವಾನಿಸಿದ್ದೆ. ಸೊ ಅವ್ರ ಪರವಾಗಿ ನಾನೇ ಕೆಲವು ವಿಚಾರವನ್ನು ಹಂಚಿದ್ದೇನೆ, ತಿಳಿಸಿದ್ದೇನೆ. ಡೆಲ್ಲಿ ಟೀಮ್ ಕೂಡ ಬಂದಿತ್ತು. ಅವರು ಕೂಡ ಕೆಲವು ನಮ್ಮ ವರ್ಚುವಲಲ್ಲೂ ಕೂಡ ಕೆಲವರೆಲ್ಲ ಈ ಸಭೆಯನ್ನು ಕಂಪ್ಲೀಟ್ ಅವರು ವೀಕ್ಷಣೆ ಕೂಡ ಮಾಡ್ತಾ ಇದ್ರು. ಸೊ ಅಡ್ವೊಕೇಟ್ ಜನರಲ್ ಕೂಡ ಈಗ ಏನು ಪರಿಸ್ಥಿತಿ ಇದೆ ಅನ್ನೋದನ್ನು ಅವರು ಕೂಡ ಮುಂದೆ ನಾವು ಏನು ತೀರ್ಮಾನವನ್ನು ಮಾಡಬೇಕಾಗ್ತದೆ ಅಂತೇಳಿ ಅವರು ತಿಳಿಸಿದ್ದಾರೆ. ಸೊ KRS ಡ್ಯಾಮ್ನಲ್ಲಿ ಒಳಹರಿವು ಸ್ವಲ್ಪ ಕಾಣ್ತದೆ ಅನ್ನೋದು ನಮಗೆ ಗಮನಕ್ಕೆ ಬರ್ತಾ ಇದೆ. ಬಟ್ ಈಗ ಮಧ್ಯಾಹ್ನದಿಂದ ಸ್ವಲ್ಪ ನಿಂತಿದೆ. ಹೇಮಾವತಿಯಲ್ಲೂ ಕೂಡ ಸುಧಾರಣೆ ಆಗಿದೆ. ಆದರೆ ಕೆಲವು ಕುಡಿಯೋ ನೀರಿಗೋಸ್ಕರ ಕೆರೆಗಳನ್ನು ತುಂಬಲಿಕ್ಕೆ ಈಗಾಗಲೇ ಕುಡಿಯೋ ನೀರಿಗೆ ಮಾತ್ರ ಈಗಾಗಲೇ ನಾವು ಅವ್ರಿಗೆ ಸ್ವಲ್ಪ ನೀರನ್ನು ನಮ್ಮ ಚಾನೆಲ್ಗಳಲ್ಲಿ ಡ್ಯಾಮ್ಗಳ ವ್ಯವಸಾಯಕ್ಕಲ್ಲ, ಡ್ಯಾಮ್ ಇದನ್ನು ನಮ್ಮ ಕೆರೆಕಟ್ಟೆಗಳಿಗೆ ತುಂಬಿಕೊಳ್ಳಲಿಕ್ಕೆ ಸ್ವಲ್ಪ ಅನುವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಅವರು ಕೂಡ BJP ನಮ್ಮ ತಮಿಳುನಾಡು ಸರ್ಕಾರ ಅವರು ಕೂಡ ಕುಡಿಯೋ ನೀರು ಬಗ್ಗೆ ಅವರು ಒತ್ತನ್ನು ಕೊಟ್ಟು ಅವರು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕುಡಿಯೋ ನೀರಿಗೆ ಹೇಳಿದ್ದಾರೆ. ಆದರೆ ಅಲ್ಲೂ ಕೂಡ ಸ್ವಲ್ಪ ಭಾಳ ಬೋರ್ವೆಲ್ಗಳ ನೀರಿನಲ್ಲಿ ವ್ಯವಸಾಯಕ್ಕೆ ಕೂಡ ಕ್ರಮವನ್ನು ಕೈಗೊಂಡದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಸಂಕಟದ ಸೂಚನೆ ಏನಿದೆ, ಸಂಕಟದ ಸೂತ್ರ, ಅದರ ಬಗ್ಗೆ ನಾವು ಭಾಳ ಪರಿಣಾಮಕಾರಿಯಾಗಿ ಕಾನೂನು ಚೌಕಟ್ಟಿನಲ್ಲೇ ಗಮನ ಇಟ್ಕೊಂಡು ಕಾನೂನಿನ ತಜ್ಞರನ್ನೇ ಅವರ ಜೊತೆ ಚರ್ಚೆಯನ್ನು ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅನೇಕ ತೀರ್ಮಾನ ಕೂಡ ಮಾಡಬೇಕಾಗಿದೆ. ಇದನ್ನ ಫಸ್ಟ್ ಸ್ಟೇಜಲ್ಲಿ ನಾವಿದ್ದೇವೆ. ಇನ್ನು ಇಡೀ ವರ್ಷ ಜನವರಿವರೆಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಪ್ರತಿ 15 ದಿನಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರಾಗಲಿ CWC ಅವರಾಗಲಿ ಇಬ್ಬರು ಕೂಡ ಮೀಟಿಂಗ್ಗಳನ್ನು ಮಾಡೋಂಥ ಎಲ್ಲ ಲಕ್ಷಣಗಳು ಜವಾಬ್ದಾರಿ ಕೂಡ ಇದೆ. ಆದ್ದರಿಂದ ನಾವು ಭಾಳ ಹುಷಾರಾಗಿ ನಾವು ತೀರ್ಮಾನವನ್ನು ನಾವು ಮಾಡಬೇಕಾಗ್ತದೆ. ಈಗ ಜೂನ್ನಲ್ಲಿ ಹಿಂದೆ ಎಲ್ಲ ನಾವು 9.19 TMC ನೀರನ್ನು ನಾವು ಬಿಟ್ಟಿದ್ದು. ಆದರೆ ಈ ವರ್ಷ ಬರೀ 2.9 TMC ಮಾತ್ರ ಈ ವರ್ಷ ಬಿಟ್ಟಿದ್ದೇವೆ. ಜುಲೈಯಲ್ಲಿ 31 TMC ಬಿಟ್ಟಿದ್ದು ಕಳೆದ ವರ್ಷ. ಈಗ 0.7 TMC ಮಾತ್ರ ಹೋಗಿದೆ. ಈಗ 40 TMC ನಾವು ಈ ವರ್ಷ ಬಿಡಬೇಕಾಗಿತ್ತು ಜುಲೈನಲ್ಲಿ.
ಅದನ್ನು 40 TMC ಬದಲು ಬರೀ 3.6 TMC ಇದಕ್ಕೆ ಮಾಡಿದೆ. ಇಲ್ಲಿವರೆಗೂ ನಾವು ಯಾವ ಡ್ಯಾಮ್ನಿಂದ ಕೂಡ ಬಿಡುಗಡೆ ನಾವು ಮಾಡಿರಲಿಲ್ಲ. ನಿನ್ನೆ ಮಧ್ಯಾಹ್ನ ನಂತರ ನಾವು ಅದನ್ನ ನೀರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಆ ಡ್ಯಾಮಿನ ಸೇಫ್ಟಿಗೋಸ್ಕರ ಅಲ್ಲಿ ಏನು ನಮ್ಮ 2-3 ಅಡಿನ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು 3-4 ಕಂಟ್ರೋಲ್ ಇಟ್ಕೊಂಡು ಆ ಕಬ್ರಿನ ನಾವು ನೀರನ್ನು ಹೊರಗಡೆ ಹೋಗಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ, ಆದೇಶ ಕೊಟ್ಟಿದ್ದೇವೆ. ಸೊ ಇವತ್ತು ಕಬಿನಿಲಿ ಈಗಾಗಲೇ ಫುಲ್ ಇದೆ, ಅದು ಕೂಡ ತಮಗೆಲ್ಲ ಗೊತ್ತಿದೆ. ಇವತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂದರೆ, ಎಲ್ಲ ಸಂಸತ್ ಸದಸ್ಯರು ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸರ್ಕಾರಕ್ಕೆ ನಾವು ಒಮ್ಮತದ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಿರಿಯರ ತಜ್ಞರು ಮತ್ತು ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡಿ ಮತ್ತು ನನ್ನ ಸಹೋದ್ಯೋಗಿಗಳ ಹತ್ರ ಯಾರು ಮಿನಿಸ್ಟರ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟವರು ಇದ್ದಾರೆ, ಪವರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಡೆಪ್ಟಿ CM ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರ್ಯಾರು ಆ ಭಾಗದಿಂದ ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಅವರ ಅನುಭವದ ಮೇರೆಗೆ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಕ್ಕೆ ನಾನು ಬರೋನಿದ್ದೇನೆ. ಇನ್ನೊಂದು ಕೆಲವರೆಲ್ಲ ಪ್ರತಿಭಟನೆಗಳು ಕೂಡ ಇಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಪ್ರಕೃತಿ ಕೂಡ ಇವತ್ತು ನಮಗೆ ಸಹಾಯ ಮಾಡಿದೆ. ದೇವರ ಕೃಪೆ ವರ್ಣ ನಮಗೆ ಇವತ್ತು ಸ್ವಲ್ಪ ಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಸಂಘಟನೆಗಳು, ರೈತರು ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ, ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. BJPಯವರೇನು ಅದಕ್ಕೇನು ನಿನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯಿತು, ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು JDSನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ, ನಾನೇ ಖುದ್ದಾಗಿ ಮಾತಾಡ್ತೀನಿ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ನಾನೊಂದು ಅಪೀಲ್ ಮಾಡಬೇಕು ಸರ್ಕಾರದ ಪರವಾಗಿ ಅಂತೇಳಿ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾನು ಎಲ್ಲರೂ ಕೂಡ ನಿಮಗೆ ಬಂದಿಂದ, ಯಾಕೆಂದರೆ ನಾವು ಏನು ಪ್ರಯೋಜನ ಆಗುವುದಿಲ್ಲ. ಯಾರ ಮೇಲೆ ಸರ್ಕಾರನೇ ನಿಮ್ಮ ಪರವಾಗಿ ನಿಂತಿರುವಾಗ, ಸರ್ಕಾರ ಮತ್ತು ಪ್ರಕೃತಿ ಎರಡೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತಿರುವಾಗ ಇದಕ್ಕೆ ದಣು ತಗೊಳ್ಬಾರ್ದು ಅಂತೇಳಿ ನಾನು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಂದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ತಮಿಳುನಾಡವರು ಕೂಡ ಅವರು ಡಿಸ್ಟ್ರೆಸ್ ಶೇರಿಂಗ್ ಬಗ್ಗೆ ಬೇಕಾದಷ್ಟು ಅವರು ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ DMK ಪಕ್ಷದವರು ಕೂಡ ಅವರು ಒಂದು ಪ್ರೈವೇಟ್ ಆಗಿ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಕಾನೂನಿನ ಚೌಕಟ್ಟು ಏನು ಇದೆ ಅಂತ ನಾನು ಇದನ್ನ ಚರ್ಚೆ ಮಾಡೋದು ಬೇಡ. ಸರ್ಕಾರ ಏನಾದ್ರು ಹೋದಾಗ ಅವರು ಅವ್ರದೇ ಆದಂಥ ಒಂದು ಅಭಿಪ್ರಾಯ ಬರ್ತಾರೆ, ಕೇಳ್ತಾರೆ, ನಾವು ಅದಕ್ಕೆ ಉತ್ತರ ಕೊಡಬೇಕು. ಹಿಂದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅವರು ಯಾರೇ ಆಗಲಿ ಕೇಳಬೇಕಾದ್ರೆ ಅದಕ್ಕೆ ಮಾನ್ಯತೆ ಕೊಡೋದು ಬಹಳ ಕಡಿಮೆ ಅನ್ನೋದು ನನ್ನ ಅನುಭವ ಮತ್ತು ನನ್ನ ತಜ್ಞರು ಕೂಡ ನನಗೆ ಆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ನಾವು ಬಹಳ ಹುಷಾರಾಗಿ ಯಾವುದಾದ್ರು ಕೆಲವು ಕೋರ್ಟನ್ನ ಹ್ಯಾಂಡಲ್ ಮಾಡೋಂಥ ಸಂದರ್ಭದಲ್ಲಿ ಅನೇಕ ಹಿರಿಯರ ಅನುಭವವನ್ನು ಕೂಡ ನಾವು ಗಮನದಲ್ಲಿ ನಾವು ಇಟ್ಕೊಳ್ಬೇಕಾಗ್ತದೆ. ಆಮೇಲೆ ಈಗಾಗಲೇ ಜುಲೈನಲ್ಲಿ CWRC ಆಮೇಲೆ CWMA ಏನು ಆ ಮೀಟಿಂಗ್ ತೆಗೆದುಕೊಂಡಿದ್ದಾರೆ ಅದು ನಡ್ಕೊಂಡು ಬರ್ತಾ ಇರ್ತದೆ. ಅದು ಒಂದೊಂದು 15 ದಿನಕ್ಕೆ ಒಂದೊಂದ್ಸತಿ ಒಂದೊಂದು ತೀರ್ಪು ಬರ್ತದೆ. ಅವರು ನಮ್ಮ ನೀರಿನ ಪರಿಸ್ಥಿತಿ ಕೂಡ ಅವ್ರಿಗೆ ಮಾಹಿತಿ ಇದೆ. ನಿಮ್ಗೆ ಹೆಂಗೆ ಮಾಹಿತಿ ನಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ, ಅಧಿಕಾರಿಗಳಿಗೆ ಸಿಗ್ತದೆ, ಹಂಗೆ ಕೇಂದ್ರ ಸರ್ಕಾರ ಕೂಡ
ಕೇಂದ್ರ ಸರ್ಕಾರ ಆಗಿರ್ಬೋದು, ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಮತ್ತು ತಮಿಳುನಾಡು ಕೂಡ ಅವರಿಗೆ ಎಲ್ಲ ಥರದ ಮಾಹಿತಿ ಕೂಡ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದ ನಾವು ಬಹಳ ಜಾಗೃತಿಯಾಗಿ ನಮ್ಮ ರಾಜ್ಯದ ಹಿತವನ್ನು ಕೂಡ ಕಾಪಾಡಬೇಕಾಗ್ತದೆ. ನಾನು ಅಗ್ರಿಕಲ್ಚರ್ ಟೀಮ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಅವರು ಕೂಡ ನಾವು ರೈತರಿಗೆ ಕೊಡ್ತೇವೆ. ನಮ್ಮ ಹಿತ ರೈತರನ್ನ ರಕ್ಷಣೆ ಮಾಡೋಂಥದ್ದು, ಮಾರ್ಗದರ್ಶನ ಕೊಡಬೇಕಾದ್ದು ಆ ಕೆಲಸ ಕೂಡ ಬಹಳ ಯೋಚನೆ ಮಾಡಿ. ಸೊ ಯಾವತ್ತೂ ಕೂಡ ನಮ್ಮ ರೈತರಿಗೆ ಲಾಸ್ ಆಗಬಾರ್ದು. ಆಮೇಲೆ ಗಮನ ಡ್ಯಾಮಿನ ಪರಿಸ್ಥಿತಿ ನೋಡಿಕೊಂಡು ಮತ್ತು ಬರಗಾಲದಲ್ಲಿ ಏನು ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ಮುಂದೆ ವಾರ್ನಿಂಗ್ ಕೊಟ್ಟಿದ್ರು, ಅದು ಕೂಡ ಗಮನದಲ್ಲಿಟ್ಕೊಂಡು ನಾವು ಬೆಳೆಗಳನ್ನು ಯಾವ್ಯಾವ ಬೆಳೆ ಹಾಕಬೇಕು ಅಂತೇಳಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್, ಅಗ್ರಿಕಲ್ಚರ್ ಟೆಕ್ನಿಕಲ್ ಟೀಮ್ ಅವರು ಕೂಡ ನಾವು ರೈತರಿಗೆ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಆ ಜಿಲ್ಲೆಗೆ ಏನೇನು ಆಗಬೇಕು ಅನ್ನೋದನ್ನು ಅವರಿಗೆ ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ರೂಪಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತೇನೆ. ಆದರೆ ನನ್ನ ಒಂದು ಬಹಳ ಸಂತೋಷ, ಎಲ್ಲರೂ ಕೂಡ ಬಂದು ರಾಜ್ಯದ ಹಿತಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರು ಕೂಡ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು ಇವರು ನಮ್ಮ ಪಕ್ಷದ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಶಾಸಕಾಂಗ ಪಕ್ಷದ ನಾಯಕರುಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೇಳಿ ಅವರು ತಿಳಿಸಿದ್ದಾರೆ. ಈ ಮಧ್ಯದಲ್ಲಿ ನಾನು ಜೋಸೆಫ್ ವಿಜಯ್ರವರು ಕಾರ್ಯಕ್ರಮನ ಮುಂದೂಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಅವರು ಒಪ್ಪಿದ್ದಾರೆ. ಬೆಳಗ್ಗೆ ಬಿಜೆಪಿ ಅಧ್ಯಕ್ಷರು ಕೂಡ ಅವ್ರಿಗೊಂದು ಪತ್ರ ಬರೆದಿದ್ದಾರೆ, ಅವರು ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ, ಅವರು ಏನು ಬೇಕಾದ್ರೂ ಅವರ ಅನುಭವದಲ್ಲಿ ಅವರು ಕೆಲವರು ಮಾತಾಡಿದ್ದಾರೆ. ಸೊ ನಾವು ಒಟ್ಟಾರೆ ಸೇರಿ ಬಹಳ ಸೌಹಾರ್ದತೆಯಿಂದ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ ಇದೆ. ಸೊ ಅದಕ್ಕೆ ಪ್ರತಿ ಹಂತದಲ್ಲೂ ಕೂಡ ರೈತರು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಜನರ ಪ್ರತಿನಿಧಿಗಳು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಮತ್ತು ನಮ್ಮ ಲೀಗಲ್ ಟೀಮ್ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಅವರನ್ನು ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರ ಬೆಳೆ ಮತ್ತು ನೀರು ಯಾವ ಸಂದರ್ಭದಲ್ಲಿ ಬಿಡಬೇಕು, ಆ ರೈತರಿಗೆ ಏನು ಮಾರ್ಗದರ್ಶನ ಕೊಡಬೇಕು, ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನು ಬರಗಾಲದ ಛಾಯೆ ಇನ್ನ ಇದೆ. ನಾವು ಬರಗಾಲದ ಘೋಷಣೆ ಮಾಡೋ ವಿಚಾರ, ಮತ್ತೊಂದು ವಿಚಾರ ಈಗ ಸದ್ಯಕ್ಕೆ ಈಗ ತೀರ್ಮಾನ ತೆಗೆದುಕೊಳ್ಳೋಕೆ ಆಗುವುದಿಲ್ಲ. ಆಗಸ್ಟ್ ಎಂಡ್ ಅಷ್ಟೊತ್ತಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೇಕು. ನಮ್ಮ ಎಲ್ಲ ಮಿನಿಸ್ಟರ್ಸ್ ಕೂಡ ಈಗಾಗಲೇ ನಮ್ಮ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅವ್ರದ್ದೇ ಆದಂಥ ವರದಿಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ನು ಮುಂದೊಂದು ದಿನದಲ್ಲೂ ಕೂಡ ಎಲ್ಲ ಮಂತ್ರಿಗಳು ಕೂಡ ಅವ್ರು ಹೋಗಿ ತೆರಳಿ ಅವರು ಕೂಡ ಎಲ್ಲ ರೈತರ ಹತ್ರ ಚರ್ಚೆ ಮಾಡಿ ವಾಸ್ತವಾಂಶವನ್ನು ಆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ತಿಳ್ಕೊಂಡು ಅವರು ಕೂಡ ನನಗೆ ವರದಿಯನ್ನು ಕೊಡ್ತಾರೆ. ಅದಾದಮೇಲೆ ರೆವಿನ್ಯೂ ಮಿನಿಸ್ಟ್ರು ಅದನ್ನೆಲ್ಲ ಅಸೆಸ್ ಮಾಡಿ ಟೆಕ್ನಿಕಲ್ ಆಗಿ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, MDRC ಗೈಡ್ಲೈನ್ಸ್ ಏನಿದೆ ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ನಿಮ್ಗೇನು ಸಂದೇಶವನ್ನು ಕೊಡಬೇಕು ಕೊಡ್ತಾರೆ. ಅದಕ್ಕೆ ಮಾಡೋಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ಕೂಡ ಅವರು ಮಂಡಿಸ್ತಾರೆ. ಕ್ಯಾಬಿನೆಟಲ್ಲಿ ಕೂಡ ನಾವು ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ನನಗೆ ಯಾವುದೋ ಒಂದು ತಾಲೂಕು ಬೇಕು ಅಂತ ನಾನು ಸೇರಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಯಾವುದೋ ಒಂದು ತಾಲೂಕು ಬಿಡಿ ಅಂತ ಹೇಳಿದ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ ಅಂಥ ಏನು ಒಂದು ವಾಸ್ತವಾಂಶ ಏನಿದೆ, ನೀರಿನ ಮತ್ತು ಹವಾ ಮತ್ತು ಮಳೆ ಇದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅದನ್ನೇ ಹೇಳಿದೆ, ಸೆಂಟ್ರಲ್ದು ಏನೊಂದು ಗೈಡ್ಲೈನ್ಸ್ ಇದೆ, ಮಾನದಂಡ ಏನಿದೆ ಅದರ ಮೇಲೇನೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಆಪೋಸಿಷನ್ ಲೀಡರ್ ಸಾಹೇಬರು ಹೇಳ್ತಾ ಇದ್ರು, ನಾವು ಇದನ್ನ ಮಾಡಬೇಕು, ಅನೌನ್ಸ್ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ. ಪಾಪ ಅವರು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೂ ಅಪಾರವಾದಂಥ ಅನುಭವ ಇದೆ. ರಾಜಕೀಯವಾಗಿ ಮಾತಾಡ್ತಾರೆ, ನಾನು ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರಿಗೂ ಅನುಭವ ಇದೆ. ಸೊ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೂಡ ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಗೈಡ್ಲೈನ್ಸ್ ಎಲ್ಲ ನೋಡಿ ಆಮೇಲೆ ಫೀಲ್ಡ್ ರಿಪೋರ್ಟ್ನ ತರಿಸ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮಂತ್ರಿಗಳ ಹತ್ರ ಕೂಡ ತರಿಸ್ಕೊಂಡು ಅವ್ರು ಏನು ಘೋಷಣೆ ಮಾಡಬೇಕು ಆ ಟೈಮಲ್ಲಿ ನಾವು ಮಾಡ್ತೀವಿ. ಇನ್ನು ಬೇರೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಲೀಡರ್ಸು, ಬೇರೆ ಲೀಡರ್ಸು ಕೂಡ ಯಾರು ಏನಾದ್ರು ಅಭಿಪ್ರಾಯ ತಿಳಿಸೋದಾದರೆ ವಿ ಆರ್ ಮೋಸ್ಟ್ ವೆಲ್ಕಮ್. ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ, ಡೆಪ್ಟಿ CMಗೆ ತಿಳಿಸ್ಲಿ.
ಆಮೇಲೆ ನಮ್ಮ ತೀರ್ಮಾನ ಏನು ಮಾಡಬೇಕು, ಯಾವ ರೀತಿ ನಮ್ಮ ರೈತರನ್ನ ಕಾಪಾಡಬೇಕು, ಏನು ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಈಗ ಅಪೀಲ್ ಮಾಡೋಂಥ ವಿಚಾರ ಏನಿದೆ, ಸುಪ್ರೀಂ ಕೋರ್ಟ್ಗೆ ವಿಚಾರ ಏನಿದೆ, ಪರಿಸ್ಥಿತಿ ತಾವೇ ಇದನ್ನ ಆಲೋಚನೆ ಮಾಡ್ತಾ ಇದ್ದೀರಿ, ತಮ್ಗೆ ಗೊತ್ತಾಗ್ತಾ ಇದೆ. ಅದನ್ನು ಕೂಡ ನಾವು ಲೀಗಲ್ ಟೀಮ್ನ ಗಮನದಲ್ಲಿ ಇಟ್ಕೊಂಡು ಅವರ ಚರ್ಚೆ ಮಾಡಿ ಕೆಲವು ಡಿಸಿಷನ್ಸ್ಗೆ ನಾವು ಬರ್ತೇವೆ. Okay, I'll brief you. Let my Kannada friends finish their questions. ಸಿ ಬಸವರಾಜ ಬೊಮ್ಮಾಯಿಯವರು ಲೀಡ್ ಮಾಡಿದ್ರು. ಮೇಕೆದಾಟು ದಟ್ ಈಸ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಸೆಂಟ್ರಲ್ ಗವರ್ಮೆಂಟ್ ಅವರು ಏನು ರಿಪ್ಲೈ ಮಾಡಿದೆ, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಯು ಶುಡ್ ಗೋ, ಡೋಂಟ್ ವೇಸ್ಟ್ ಟೈಮ್. ಇಬ್ಬರಿಗೂ ಅನುಕೂಲ. ಅದು ತಮಿಳುನಾಡಿಗೆ ಜಾಸ್ತಿ ಅನುಕೂಲ, ಕರ್ನಾಟಕಕ್ಕೆ ಕಡಿಮೆ ಅನುಕೂಲ. ಅದನ್ನು ಈ ಡಿಸ್ಟ್ರಿಕ್ಟ್ ಸಂದರ್ಭದಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಂಡು ನೀವು ತಮಿಳುನಾಡವರಿಬ್ಬರು ಕೂತ್ಕೊಂಡು ಸೌಹಾರ್ದತೆಯಿಂದ ಬಗೆಹರಿಸ್ಕೊಳ್ಳಕ್ಕೆ ನಮ್ದೆಲ್ಲ ಥರದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಿಲ್ಲ, ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಏನಿಲ್ಲ. ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಾವು ಹಿಂದೆ 4 TMC ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆವು ಕುಡಿಯೋ ನೀರಿಗೆ. ನಾನು ಮಂತ್ರಿ ಆದಮೇಲೆ ಇನ್ನೊಂದು 6 TMC ಮಾಡಬೇಕು ಅಂತ ಅದಕ್ಕೆ ಒಂದು ಆರ್ಡರ್ ಮಾಡಿದ್ದೆ. ಅಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಏನಾದ್ರು ಬಿಟ್ರೆ ಇನ್ನು 2 TMC ಇಟ್ಟರೆ ತುಮಕೂರವ್ರು ಬಂದು ಕೇಳೋದು, ಇನ್ನೊಂದು ಬೇರೆ ಜಿಲ್ಲೆಯವ್ರು ಬಂದು ಕೇಳೋದು, ರಾಮನಗರದವ್ರು ಬಂದು ಕೇಳೋದು, ಸೌತ್ ಅವ್ರು ಬಂದು ಕೇಳೋದು, ನಾರ್ತ್ ಅವ್ರು ಬಂದು ಕೇಳೋದು ನೀರಿಗೆ. ಇವೆಲ್ಲ ಆಗಬಾರ್ದು ಅಂತೇಳಿ ಬರೀ ಕುಡಿಯೋ ನೀರಿಗೆ ಮಾತ್ರ 6 TMC ಸ್ಪೆಸಿಫಿಕ್ ಆಗಿ ಇಡಬೇಕು ಅಂತ ಮಾಡಿದ್ದಾರೆ. ಅದನ್ನು ಸೇರಿಸಿದ್ರು. ನಾವು ಅದನ್ನು ಏನು ಅವ್ರು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಅದಕ್ಕೆಲ್ಲ ನಾವು ರೆಕ್ಟಿಫೈ ಮಾಡ್ತೇವೆ, ಮಾಡಿ ಸಲ್ಲಿಸ್ತೀನಿ. ನಾನು ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ. ಅದು ಓಕೆ. ಶಾಲ್ ಐ ಗೋ ಆನ್ ಇನ್ ಇಂಗ್ಲಿಷ್? ಫಸ್ಟ್ ಅದು ನಾನು ವೆಯ್ಟ್ ಮಾಡ್ತೀನಿ. ಈಗ ಕೆರೆಗಳಿಗೆ ತುಂಬಿಸೋಂತಕ್ಕೆ ಏನು ಬೇಕೋ ಅದಕ್ಕೆ ನಾವು ಮಾಡಬೇಕಾಗ್ತದೆ. ಕುಡಿಯೋ ನೀರಿಗೆ ನಾವು ಪ್ರಯಾರಿಟಿ ಕೊಡ್ತೇವೆ. ನಾಲೆ ಬಿಟ್ಟರು ಕುಡಿಯೋ ನೀರಿಗೆ ಮಾತ್ರ ನಾವು ಅದನ್ನ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತೀವಿ. ಈಗೂ ಕೂಡ ನಾನು ರೈತರಿಗೆ ನೀವು ಆತರ ಪಡಕ್ಕೆ ಹೋಗ್ಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಇದೆ. ಖಂಡಿತ ರೈತರಿಗೆ ನಾವು ಗೈಡ್ ಮಾಡ್ಬೇಕು ನಾವು, ಯಾಕೆಂದ್ರೆ ಅವ್ರಿಗೆ ಈಗ ಮುಂದಕ್ಕೆ ಮೊನ್ನೆ ತಾನೇ ನಾವು ಕ್ಯಾಬಿನೆಟ್ನಲ್ಲಿ ಸುಮಾರು 30 ಕೋಟಿಗೂ ಹೆಚ್ಚು ಹಣ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಬೇರೆ ಬೇರೆ ಏನೇನು ವ್ಯವಸ್ಥೆ ಇದೆ ಅದರಲ್ಲೆಲ್ಲ ನಾವು ನೋಡಿ ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಒಂದು ಮೇಜರ್ ಡಿಸಿಷನ್, ಹಿಸ್ಟಾರಿಕ್ ಡಿಸಿಷನ್ ನಾವು ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿದ್ದೇವೆ. ಟೈಮ್ ಅದಕ್ಕೆ ಉತ್ತರ ಕೊಡ್ತದೆ. ಟೈಮ್ ಬರಲಿ, ಅದಕ್ಕೆ ಸ್ವಲ್ಪ ಸೆಟ್ಲ್ ಆಗಲಿ. ನಿಮ್ದೆಲ್ಲ ಪ್ರಾರ್ಥನೆ ಫಲ ಸಿಗ್ತಾ ಇದೆ. ಇಲ್ಲ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನೋಡ್ತೀನಿ, ಕರೆಯೋದಾದ್ರೆ ಖಂಡಿತ ಯಾರು ಕರಿಬೇಕು ಎಲ್ಲ ಕರೆಯೋಣ, ನೋ ಪ್ರಾಬ್ಲಮ್. ಖಂಡಿತ ಈ ಬರ ಇನ್ನ ಇದೆಯಲ್ಲ, ಬರೀ ನಾವು ವಯನಾಡು, ಕೂರ್ಗು, ಒಳಹರು ಮಾತಾಡ್ತಾ ಇದ್ವಿ. ಮಂಡ್ಯದಲ್ಲೂ ನೀರಿಲ್ಲ, ಮೈಸೂರಲ್ಲೂ ಮಳೆ ಇಲ್ಲ, ಬೆಂಗಳೂರಲ್ಲಿ ಇಲ್ವೇ ಇಲ್ಲ. ಬೆಂಗಳೂರಲ್ಲಿ ಹೋದ್ರೂ ಅಲ್ಲಿಗೆ ಹೋಗ್ತದೆ, ವರ್ಕಾವತಿ ಮುಖಾಂತರ ಹೋಗ್ತದೆ. ಇಡೀ ರಾಜ್ಯದಲ್ಲಿ ಇನ್ನ ಬರ ಛಾಯೆ ವಿಪರೀತ ಹೆಚ್ಚಿಗೆ ಇದೆ. ಬರೀ 37% ಮಾತ್ರ ಇಲ್ಲಿವರೆಗೂ ಮಳೆ ಬಿದ್ದಿರೋದು. ಇನ್ನ ಟೈಮ್ ಇದೆ, ವೆಯ್ಟ್ ಮಾಡೋಣ. ಓಕೆ. ಸೊ ಟುಡೇ ವಿ ಹ್ಯಾಡ್ all my cabinet colleagues are here in front of all of you. Today it was a historic meeting of all party member leaders meeting. All the former chief ministers, Mr. Siddaramaiah ji.
ನೋಡಿದ್ರಲ್ಲ, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ನಾನು ಕೂಡ ಆ ಭಾಗದಿಂದನೇ ಬಂದಂಥವನು, ಸೊ ಹಾಗಾಗಿ ನೀರಿನ ಸಂಕಷ್ಟದ ಬಗ್ಗೆ ನನಗೆ ಅರಿವಿದೆ. ಸೊ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಆದ್ಯತೆಯನ್ನು ಮೊದಲಾಗಿ ಕೊಡಲಾಗುತ್ತೆ. ಅದಾದ ಮೇಲೆ ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡಬೇಕು ನೋಡಿ ಅದು ಮಾಡ್ತೀವಿ. ಮಂಡ್ಯ, ಮೈಸೂರು ಭಾಗದಲ್ಲೂ ಕೂಡ ನೀರಿಲ್ಲ. ಸೊ ಹಾಗಾಗಿ ನಾವು ಕುಡಿಯೋ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ. ಕುಡಿಯೋ ನೀರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟ ನಂತರ ಏನೇನು ಆಗಬೇಕು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ತಜ್ಞರ ಜೊತೆ ಮಾತುಕತೆ ಆಗಿದೆ. ಸೊ ಅದಾದ ಮೇಲೆ ಎಲ್ಲವೂ ನಿರ್ಧಾರ ಆಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪ್ರತಿಭಟನೆಗೆ ಕೆಲವರು ಮುಂದಾಗಿದ್ದಾರೆ. ಬಟ್ ಆಗ ಅವರು ಕೂಡ ದೇವರ ಪ್ರಾರ್ಥನೆಗೂ ಕೂಡ ಈಗಾಗಲೇ ಆ ಭಾಗದಲ್ಲಿ ಮಳೆ ಸುರಿತಾ ಇದೆ, ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯ ಖುಷಿಯ ಸಂಗತಿ ಅಂತಲೇ ಹೇಳಬಹುದು. ಸದ್ಯಕ್ಕೆ ಕುಡಿಯೋ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಜಾಸ್ತಿ ಆಗಬಹುದು. ಅದ್ರ ಜೊತೆಗೆ ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ, ಮಂಡ್ಯ, ಮೈಸೂರು ಭಾಗದಲ್ಲೂ ಕೂಡ ಈಗಾಗಲೇ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗಿದೆ ಅಂತ ಹೇಳಿದ್ದಾರೆ. ಸೊ ತಮಿಳುನಾಡಿನ CMಗೆ ಸಭೆಗೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ ಅಂತಿತ್ತು. ಸೊ ಸಭೆಯನ್ನು ಮುಂದೂಡೋಕೆ ಹೇಳಿದ್ದೆ, ಅವರು ಕೂಡ ಅದಕ್ಕೆ ಒಪ್ಪಿಗೆ ಸೂಚನೆ ಕೊಟ್ಟಿದ್ದಾರೆ. BJP ರಾಜ್ಯಾಧ್ಯಕ್ಷರು ತಮಿಳುನಾಡು CMಗೆ ಪತ್ರ ಬರೆದಿದ್ದಾರೆ. ಅದ್ರ ಬಗ್ಗೆ ನಾನು ಮಾತನಾಡೋದಲ್ಲ. ಇಲ್ಲಿ ಎಲ್ಲರೂ ಕೂಡ ಸರ್ವ ಪಕ್ಷದವರು ನಮ್ಮ ಜೊತೆ ಒಟ್ಟಾಗಿ ನಿಂತಿರುವಂಥದ್ದು ಒಂದು ಖುಷಿಯ ಸಂಗತಿ. ಮಾಜಿ CMಗಳು ಕೂಡ ಬಂದಿದ್ದಾರೆ ಈ ಒಂದು ಸಭೆಗೆ. ಎಲ್ಲರೂ ಕೂಡ ನಮ್ಮ ಜೊತೆ ಒಕ್ಕೊರಲ ಧ್ವನಿಯನ್ನ ಮಾಡಿದ್ದಾರೆ ಅಂತ CM ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡ್ತಾರೆ. ಬರ ಘೋಷಣೆ ಮಾಡಿ ಅಂತ ವಿಪಕ್ಷ ನಾಯಕರು ಹೇಳ್ತಿದ್ರು. ಅವ್ರಿಗೂ ಕೂಡ ಅನುಭವ ಇದೆ. ಅವರು ಕಂದಾಯ ಸಚಿವರಾಗಿದ್ದವರು. ಸೊ ಅವರು ರಾಜಕೀಯಕ್ಕೆ ಹೇಳಬಹುದು. ಬಟ್ ಇಲ್ಲಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಅದಾದ ಮೇಲೆ ನಿರ್ಧಾರ ಮಾಡಲಾಗತ್ತೆ ಅಂತ ಹೇಳಿಕೊಂಡು ಇಲ್ಲಿ CM ಡಿ.ಕೆ. ಶಿವಕುಮಾರ್ ಅವರು ಮೆನ್ಷನ್ ಮಾಡಿದ್ದಾರೆ. ರೈತರ ಹಿತವೇ ಮುಖ್ಯ ಆಗಿದೆ. ಇಲ್ಲಿ ಕುಡಿಯುವ ನೀರು ಜೊತೆಗೆ ರೈತರ ಹಿತವೇ ಇಲ್ಲಿ ಮುಖ್ಯ ಆಗಿರೋದ್ರಿಂದ ಸರ್ಕಾರ ಅಂತಹ ಕ್ರಮಗಳನ್ನು ಕೈಗೊಳ್ತಾ ಇದೆ. ಫಸ್ಟ್ ಆಫ್ ಆಲ್, ಬೆಂಗಳೂರಲ್ಲಿ ನೀರು ಇಲ್ಲವೇ ಇಲ್ಲ. ಕುಡಿಯುವ ನೀರಿಗಾಗಿ ಪರದಾಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ, ಪ್ರತಿ ಬಾರಿ ಕೂಡ ರೈತರ ಹಿತವನ್ನ ಕಾಪಾಡುವ ಕೆಲಸವನ್ನ ಮಾಡಿಕೊಂಡೇ ಬಂದಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಜೊತೆಗೆ ಏನು ಆಗಸ್ಟ್ 13ರಂದು ಬಂದ್ ಮಾಡ್ತೀವಿ ಅಂತ ಹೇಳಿ ಸಂಘಟನೆಯವರು ಕರೆ ಕೊಟ್ಟಿದ್ದಾರಲ್ಲ, ದಯವಿಟ್ಟು ಆ ಬಂದನ್ನ ಕೈ ಬಿಡಿ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಂದ್ ಕೈ ಬಿಡಿ, ನಾವು ಈಗಾಗಲೇ ಇದಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ನಮಗೆ ಮುಖ್ಯವಾಗಿ ಇರೋದು ಇಲ್ಲಿ ರೈತರ ಹಿತ ಮುಖ್ಯ. ಜೊತೆಗೆ ಬೆಂಗಳೂರಲ್ಲಿ ಕುಡಿಯುವ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಆ ಕುಡಿಯುವ ನೀರು ಹಾಗೆಯೇ ರೈತರ ಹಿತವನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಎಲ್ಲರ ಮಾಹಿತಿಯನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೇವೆ, ಎಲ್ಲರೂ ನಮ್ಮ ನಿರ್ಧಾರಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ CM ಡಿ.ಕೆ. ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ರೈತರ ಹಿತ ಮುಖ್ಯ, ಕುಡಿಯುವ ನೀರಿನ ಅವಶ್ಯಕತೆ ಇದೆ ನಮಗೆ. ಆ ಒಂದು ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಅನ್ನೋದನ್ನ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನಿರ್ಧಾರದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ನಮಿತಾ, ಈಗ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರವಾಗಿ ಏನೋ ಸ್ವಲ್ಪ ವಿವಾದ ಆಯಿತು. ಈಗ ವಿವಾದದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ನಡೆಯನ್ನು ತಾಳಿರುವಂತದ್ದು. ಯಾಕಂದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರನ್ನೆಲ್ಲರೂ ಕೂಡ ಕರ್ಕೊಂಡು ಸರ್ವಪಕ್ಷ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ನಿಲುವನ್ನ ತೆಗೆದುಕೊಂಡಿದ್ದಾರೆ. ಒಂದಷ್ಟು ಆತಂಕ ಇತ್ತು ರಾಜ್ಯದ ರೈತರಲ್ಲಿ ಮತ್ತೆ ಜನರಲ್ಲಿ. ಯಾಕಂದ್ರೆ ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸ್ಬಿಟ್ರೆ, ಈಗ ತಮಿಳುನಾಡು ಕೂಡ ಕೇಳ್ತಾ ಇದೆ, ನೀರನ್ನ ಹರಿಸ್ಬಿಟ್ರೆ ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಉದ್ಭವ ಆಗುತ್ತೆ ಅನ್ನೋದು ಕೂಡ ರಾಜ್ಯದ ರೈತರು ಕೂಡ ಆತಂಕ ಇತ್ತು. ಈಗ ಆತಂಕವನ್ನ ದೂರ ಮಾಡುವಂತ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿ ಖುದ್ದು ಸರ್ವಪಕ್ಷದ ನಾಯಕರನ್ನ ಕರೆಯೋದ್ರ ಮುಖಾಂತರವಾಗಿ ಅವರಿಂದ ಅಭಿಪ್ರಾಯವನ್ನ ತೆಗೆದುಕೊಂಡು ಅಭಿಪ್ರಾಯದಂತೆ ಈಗ ಸರ್ಕಾರದ ಏನೇ ನಿಲುವನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ ಬದ್ಧರಾಗಿರ್ತೇವೆ ಅನ್ನೋ ಮಾತನ್ನ ವಿರೋಧ ಪಕ್ಷದ ನಾಯಕರು ಕೂಡ ಈಗಾಗಲೇ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ರಾಜ್ಯದ ರೈತರ ಮತ್ತು ಸಾಮಾನ್ಯ ಜನರ ಮತ್ತೊಂದು ಕಡೆ ಕುಡಿಯುವ ನೀರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗದಿರುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ವಹಿಸ್ತೇವೆ. ಮತ್ತೊಂದು ಕಡೆ ಈಗಾಗಲೇ ಆಗಸ್ಟ್ 13ನೇ ತಾರೀಕು ಕೂಡ ಕನ್ನಡ ಪರ ಸಂಘಟನೆಗಳು ಕಾವೇರಿ ನದಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಅದನ್ನು ವಿರೋಧಿಸಿ ಈಗ ಕನ್ನಡ ಪರ ಸಂಘಟನೆಗಳು ಕೂಡ ಕರ್ನಾಟಕ ಬಂದ್ಗೂ ಕೂಡ
ಕರೆಯನ್ನ ಕೊಟ್ಟಿರುವಂತದ್ದು. ಈಗ ಮುಖ್ಯಮಂತ್ರಿಗಳು ಕನ್ನಡಪರ ಸಂಘಟನೆಗಳ ಜೊತೆಗೂ ಕೂಡ ಈಗ ಮನವರಿಕೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರುವಂತ ದಿನಗಳಲ್ಲಿ ಕೂಡ ನಾನು ಮಾತಾಡ್ತೀನಿ ಅನ್ನೋಂಥದ್ದು. ಮತ್ತೊಂದ್ ಕಡೆ ಏನೇ ಕೂಡ ಈಗಾಗಲೇ ಒಂದ್ ಕಡೆಗೆ ತಮಿಳುನಾಡು ಸರ್ಕಾರ ಕೂಡ ಡಿಎಂಕೆ ಅಂದ್ರೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಡಿಎಂಕೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅರ್ಜಿ ಹಾಕೊಂಡಿದೆ. ಈಗ ರಾಜ್ಯ ಸರ್ಕಾರ ಕೂಡ ಕರ್ನಾಟಕದಿಂದ ಸಮರ್ಪಕವಾಗಿ ಕೂಡ ವಾದವನ್ನು ಕೂಡ ಸಲ್ಲಿಕೆ ಮಾಡ್ಬೇಕಾಗತ್ತೆ. ಹಾಗಾಗಿ ಸೋಮವಾರ ಕೂಡ ಈ ಒಂದು ಅರ್ಜಿ ವಿಚಾರಣೆ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಬರುವಂತ ಸಾಧ್ಯತೆ ಇದೆ. ಅಂತ ಸಂದರ್ಭದಲ್ಲಿ ಸರ್ಕಾರ ಸಮರ್ಪಕವಾಗಿ ಅಲ್ಲಿ ವಾದವನ್ನ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಈಗಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಯಾವ ರೀತಿ ಇದೆ. ಈಗ ಸದ್ಯಕ್ಕೆ 3,500 ಕ್ಯೂಸೆಕ್ ನೀರನ್ನ ಪ್ರತಿದಿನ 15 ದಿನಗಳವರೆಗೂ ಕೂಡ ಬಿಡಬೇಕು ನಿಟ್ಟಿನಲ್ಲಿ CWRC ಮತ್ತು CWMA ಆದೇಶವನ್ನು ಕೊಟ್ಟಿತ್ತು. ಅದಾದ ಬಳಿಕವಾಗಿ ಇಲ್ಲೊಂದು ಕಡೆ ಸರ್ಕಾರ ಕೂಡ ಬಹಳ ಆತಂಕ ಇತ್ತು. ಅಷ್ಟು ನೀರನ್ನ ಏನಾದ್ರು ಬಿಟ್ಬಿಟ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಇದ್ರ ನಡುವೆ ಈಗ ಇಲ್ಲೊಂದ್ ಕಡೆ ಪ್ರಕೃತಿ ಮಹಿಮೆ ಈಗ ಮಳೆ ಕೂಡ ಆಗ್ತಾ ಇದೆ. ಏನು ಕೊಡಗು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತ ಕಾರಣಕ್ಕೋಸ್ಕರವಾಗಿ ಆರಂಗಿ ಮತ್ತೆ ಕಬ್ಬಿನಿ ಜಲಾಶಯದಲ್ಲಿ ಕೂಡ ಒಳ ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಸದ್ಯಕ್ಕೆ ಈಗಿರ್ತಕ್ಕಂಥ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ಈಗ ತಮಿಳುನಾಡು ಕೇಳಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗ 20,000 ರಿಂದ 25,000 ಕ್ಯೂಸೆಕ್ ನೀರನ್ನ ಕಬಿನಿ ಮತ್ತೆ ಆರಂಗಿ ಜಲಾಶಯದಿಂದ ರಾಜ್ಯ ಸರ್ಕಾರ ನೀರನ್ನ ಬಿಡುಗಡೆಯನ್ನ ಮಾಡ್ತಾ ಇದೆ. ಅದು ತಮಿಳುನಾಡಿಗೂ ಕೂಡ ತಲುಪುತ್ತೆ ಇಂಥ ಸಂದರ್ಭದಲ್ಲಿ ಮಳೆ ಬರ್ತಾ ಇರುವಂತ ಸಂದರ್ಭದಲ್ಲಿ. ಆದ್ರೆ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇರುವಂತದ್ದು ಶಾಶ್ವತವಾಗಿ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂಥದ್ದು. ಈ ಒಂದು ಡಿಮ್ಯಾಂಡ್ ನ ಹಲವು ಬಾರಿ ಪ್ರತಿಪಕ್ಷ ನಾಯಕರು ಕೂಡ ಡಿಮ್ಯಾಂಡ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಸರ್ಕಾರಕ್ಕೆ. ಈಗ ಪ್ರತಿಪಕ್ಷ ನಾಯಕರ ಈ ಒಂದು ಒತ್ತಾಯದಂತೆ ಸಲಹೆಗಳಂತೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ತಮ್ಮ ನಡೆಯನ್ನ ತೋರುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಈಗ ಸರ್ವಪಕ್ಷದ ಸಭೆಯ ಮುಖಾಂತರವಾಗಿ ವಿರೋಧ ಪಕ್ಷದ ನಾಯಕರು ಏನ್ ಸಲಹೆಗಳನ್ನ ಕೊಡ್ತಾರೆ ಅದ್ರ ತಕ್ಕಂತೆ ನಾವು ನಡೀತೀವಿ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿನ ಒತ್ತಡದಕ್ಕೆ ನಾವು ಮಣಿಯೋದಿಲ್ಲ. ಈಗಾಗಲೇ ಕಾನೂನಾತ್ಮಕವಾಗಿ ಆಗಿರ್ಬೋದು ಮತ್ತೊಂದು ಕಡೆ ರಾಜಕೀಯವಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಒಂದ್ ರೀತಿ ತಮಿಳುನಾಡಲ್ಲಿ ಕೂಡ ಏನು ಅರ್ಜಿನ ವಿಚಾರಣೆ ಬರುತ್ತೆ ತಮಿಳುನಾಡು ಪರವಾಗಿ, ಆ ಒಂದು ವಿಚಾರಕ್ಕೂ ಕೂಡ ತಕ್ಕವಾದಂತಹ ಒಂದು ವಾದವನ್ನು ಮಾಡುವಂತದ್ದು. ಆ ಮುಖಾಂತರವಾಗಿ CWMA ಆಗಿರ್ಬೋದು ಮತ್ತೆ CWRC ಕೂಡ ತಕ್ಕವಾದಂತ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನ ಸರ್ವಪಕ್ಷ ಸಭೆಯ ಮುಖಾಂತರವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿರುವಂತದ್ದು. ನಮಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಮುಂದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ತಮಿಳುನಾಡವರು ಕೂಡ ಅವರು ಡಿಸ್ಟ್ರೆಸ್ ಶೇರಿಂಗ್ ಬಗ್ಗೆ ಬೇಕಾದಷ್ಟು ಅವರು ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ DMK ಪಕ್ಷದವರು ಕೂಡ ಅವರು ಒಂದು ಪ್ರೈವೇಟಾಗಿ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಕಾನೂನಿನ ಚೌಕಟ್ಟು ಏನು ಇದೆ ಅಂತ ನಾನು ಇದನ್ನು ಚರ್ಚೆ ಮಾಡೋದು ಬೇಡ. ಸರ್ಕಾರ ಏನಾದ್ರು ಹೋದಾಗ ಅವರು ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯ ಬರ್ತಾರೆ, ಕೇಳ್ತಾರೆ, ನಾವು ಅದಕ್ಕೆ ಉತ್ತರ ಕೊಡಬೇಕು. ಹಿಂದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟವ್ರು ಯಾರೇ ಆಗಲಿ ಕೇಳಬೇಕಾದ್ರೆ ಅದಕ್ಕೆ ಮಾನ್ಯತೆ ಕೊಡೋದು ಭಾಳ ಕಡಿಮೆ ಅನ್ನೋದು ನನ್ನ ಅನುಭವ ಮತ್ತು ನನ್ನ ತಜ್ಞರು ಕೂಡ ನನಗೆ ಆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ನಾವು ಭಾಳ ಹುಷಾರಾಗಿ ಯಾವುದಾದ್ರು ಕೆಲವು ಕೋರ್ಟನ್ನ ಹ್ಯಾಂಡಲ್ ಮಾಡೋಂಥ ಸಂದರ್ಭದಲ್ಲಿ ಅನೇಕ ಹಿರಿಯರ ಅನುಭವವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ.